ಇದು ಕರ್ನಾಟಕಕ್ಕೆ ಹಿಡಿದಿರ್ತಕ್ಕಂಥ ಗೆದ್ದಲು ಇದು कौन सा भाषा आता है आपको बांग्ला भाषा आता है बांग्ला से भारत को आगे है ना ट्रेन पे आया फ्लाइट पे आया ट्रेन का लाइसेंस किधर है आपका ಲೈಸೆನ್ಸ್ ನೈ ನೋಡಿ ಇವರಿಗೆ ಡಿಶ್ ಕಲೆಕ್ಷನ್ ಇದೆ ಟಿವಿ ಇದೆ ಒಳಗಡೆ ಸ್ನೇಹಿತರೆ ನಾವು ದೇವಸ್ಥಾನಕ್ಕೆ ಎಲೆಕ್ಟ್ರಿಸಿಟಿ ಕೇಳಿದ್ರೆ ಕೊಡಲ್ಲ ಅಂದ್ರು ಬೆಸ್ಕಾಂ ಅವರು ಆನ್ಸರ್ ಮಾಡಬೇಕು ಇಲ್ಲಿ ಹೆಂಗೆ ಎಲೆಕ್ಟ್ರಿಸಿಟಿ ಬಂತು ಅಂತ ಯಾರೋ ಒಂದಿಬ್ರು ಮೂವರು ಇರಬಹುದು बांग्ला से भारत आके कितना साल हुआ 2 साल बांग्ला से भारत को आके कितना साल हुआ 6 साल हुआ ಈ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಏನೋ ಗೊತ್ತಿಲ್ಲ ಇವನ ಹೇಳ್ತಾ ಇದ್ದಾರೆ 500 ಜನ ಬಾಂಗ್ಲಾದೇಶ ಇದಾರಂತೆ ನೀವೇ ಹೇಳಿದ್ರಿ ಬಾಂಗ್ಲಾ ಇಲ್ದೆ ಯಾರನ್ನಾರು ಕಳಿಸ್ತೀವಿ ಅಂತ ಇವ್ರನ್ನ ಕಳಿಸ್ಕೊಡಿ ನಮ್ದಲ್ಲ ಜಾಗ ಇವ್ರನ್ನ ಕಳಿಸ್ಕೊಡಿ ನಮ್ದಲ್ಲ ಜಾಗ गाय क्या ಕೋಲ್ 1 ಮಿನಿಟ್ किसका मटन ಗಾಯ का ಅಂದ್ರೆ ಹಸುಗ ಜಾಗದ ಓನರ್ ಯಾರಿದ್ದಾರೆ ಅವ್ರು ಬಾಂಗ್ಲಾದವ್ರು ಓಡ್ಕೊಂಡು ಹೋಗಿದ್ದಾರೆ ದಯವಿಟ್ಟು ಅವ್ರನ್ನ ಕರ್ಕೊಂಡ್ಬಂದು ಸ್ಟೇಷನ್ಗೆ ಒಪ್ಸಿ ಬಂದ ತಕ್ಷಣ ಓಡ್ರಿ ಅಂತ ಹೇಳ್ಕೊಟ್ರೆ ಸರಿನಾ ಅದು आपका ये आधार कार्ड है ना ये कितना पैसा लेके बना के दिया 3000 ರೂಪಾಯಿ ಇದೆ ನಾ 3000 ಆರ್ಥಿಕತೆಯಲ್ಲಿ ಬಹಳ ದೊಡ್ಡ ಸ್ಥಾನವನ್ನ ಈ ಬೆಂಗಳೂರು ಪಡ್ಕೊಂಡಿದೆ ಆದರೆ ಇವತ್ತು ಇಲ್ಲಿ ಬಾಂಗ್ಲಾದವರಿಗೆ ಹೇಗೆ ಬರ್ತಾರೆ ಹೇಗಿರ್ತಾರೆ ನನಗೆ ಗೊತ್ತಿಲ್ಲ ನಾನು ದೇಶದ ಎಲ್ಲರಲ್ಲಿ ಕೇಳ್ಕೊಳ್ತೀನಿ ದಯವಿಟ್ಟು ಈ ಕಾರ್ಯಾಚರಣೆಗೆ ನಿಮ್ಮೆಲ್ಲರ ಬೆಂಬಲ ಬೇಕು ಇಲ್ಲಿ ತುಂಬ ಜನ ಬಾಂಗ್ಲಾ ನಿವಾಸಿಗಳಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಹೇಗೆ ಬದುಕ್ತಾರೆ ಇವರು ಹೇಗಿರ್ತಾರೆ ಇದೆಲ್ಲವೂ ಕೂಡ ನೋಡಿ ಇವರಿಗೆ ಡಿಶ್ ಕಲೆಕ್ಷನ್ ಇದೆ ಟಿವಿ ಇದೆ ಒಳಗಡೆ ನಾವು ಬೆಂಗಳೂರಿನಲ್ಲಿರ್ತಕ್ಕಂಥ ಅನೇಕ ನಾಗರಿಕರು ನಾವು ಒಂಚೂರು ಬಿಲ್ ಕಟ್ಟಲಿಲ್ಲ ಅಂತ ಅಂದರೆ ನಮ್ದು ಇದಾಗ್ತಾರೆ ಮೀಟರ್ ಕ್ಯಾ ಇದರ್ मीटर है हम नहीं जानता कितना आदमी है इधर बांग्लादेश का बांग्लादेश का बहुत है बांग्ला से भारत को कैसा आया ट्रेन पे आ रहा ठीक है आप कितना आदमी आया बांग्ला से है। ये मेरा बच्चे के लिए आके मेरा मम्मी है उसको वो मम्मी है क्या मेरे पापा ही यही है पापा दुकान चलाता है ठीक कहाँ है पापा आप हिंदी जानते हैं नहीं जानते हैं चाचा कौन सा भाषा आता है आपको बांग्ला भाषा आता है बांग्ला से भारत को आके कितना साल हुआ ಸ್ನೇಹಿತರೆ ಬನ್ನಿ ನಾನು ಇನ್ನೂ ತೋರಿಸ್ತೀನಿ ಇದು ಕರ್ನಾಟಕಕ್ಕೆ ಹಿಡಿದಿರ್ತಕ್ಕಂಥ ಗೆದ್ದಲು ಇದು ನೋಡಿ ಇಲ್ಲಿ 2 ಸ್ಟ್ರೋಕ್ ಆಟೋಗಳು ಎಲ್ಲ ಆಟೋಗಳನ್ನ ಮಾಡಿಫೈ ಮಾಡಲಾಗಿದೆ आपका नाम क्या है हसन शेख बांग्ला से भारत को आगे है ना ट्रेन पे आया फ्लाइट पे आया ट्रेन पे आया कितना पैसा दिया 450 रिजर्वेशन काटेगा तो 2000 2500 भारत में आईडी कार्ड बनाया क्या कुछ भी भारत में आईडी कार्ड है मेरा कैसा कौन सा आईडी कार्ड है ममता बनर्जी है ना हाँ। कलकत्ता का हाँ उसका है उसका ಐಡಿ ಕಾರ್ಡ್ ಯಾವ ಥರ ಆಗಿದೆ ಅಂತ ಅಂದರೆ ಬಾಂಗ್ಲಾದಿಂದ ಕಲ್ಕತ್ತಾಗೆ ಬರ್ತಾರೆ ಕಲ್ಕತ್ತಾದಲ್ಲಿ ಐಡಿ ಕಾರ್ಡ್ ಮಾಡ್ತಾರೆ ಅವರೇ ಹೇಳ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿಗೆ ಐಡಿ ಕಾರ್ಡ್ ಇಲ್ಲಿಗೆ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬನ್ನಿ ನಾವು ಇನ್ನೂ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ನೋಡಿ ಈ ಗಾಡಿ ಓಡ್ತಾ ಇದೆ KA434390 ಬನ್ನಿ लाइसेंस किधर है आपका लाइसेंस नहीं बांग्ला से भारत आके कितना साल हुआ वो मालूम नहीं मेरे को मैं छोटा से आया कौन लेके आया मेरा मम्मी पापा कहाँ है मम्मी पापा वो इधर चला गया अभी गाँव किधर मालूम नहीं आपका पापा मम्मी कहाँ है अभी किधर गया अली रूम पे गया हाँ? रास्ते में गया रास्ते में गया आप बांग्ला से आने का टाइम ट्रेन पे आया बस में आया मालूम नहीं मेरे को छोटा था आप हाँ ठीक है इधर बहुत बांग्ला आदमी है आप लोग सभी इसका बोल रहे बांग्लादेश से आके इंडिया को आदमी को मार रहा है किसने हाँ, मार रहा है वो बोलिए लोग भी क्या बोल हुआ रहा आपके है। साथ हमारा साथ नहीं हुआ लेकिन हाँ। दूसरे आदमी के साथ हो रहा है क्या हो रहा है उधर दुकान के सामने मारपीट हो गया अभी कौन मारा वो आदमी को मेरे को पता नहीं है वो इतना। कहाँ का है वो बांग्लादेश से है बोल रहा है। बांग्लादेश से किसको मारा हाँ इसको मारा ना ठीक है नोडी ये आपका नाम क्या है सलीम शेख को मारा कहाँ कौन का देश का वाला मारा मेरे को बांग्लादेशी वाला मारा मैं उधर से दुकान पे चाय पी रहा था तो मैं उधर बोल रहा था जी बांग्लादेश का बॉर्डर ओपन हो गया है तुम लोग आराम से चला जा सकते हैं तो वही बात पे मेरे को गाली देकर मारना स्टार्ट ಇಲ್ಲಿ ಕಲ್ಕತ್ತಾದವ್ರು ಇದ್ದಾರೆ ಅಸ್ಸಾಂನವ್ರು ಇದ್ದಾರೆ ಬಾಂಗ್ಲಾದವ್ರು ಇದ್ದಾರೆ ಇವರೇ ಹೊಡೆದಾಡ್ಕೊಳ್ತಾ ಇದ್ದಾರೆ ಒಬ್ರಿಗೊಬ್ರಿಗೆ ಫುಲ್ ಪ್ರಾಬ್ಲಮ್ ಇಲ್ಲಿ ನಾಳೆ ಇದೆಲ್ಲ ಹೇಗಿದೆ ಇಷ್ಟು ಇದ್ರೊಳಗಡೆ ಇದು ಹೇಗೆ ಕಾಣಿಸ್ತಿದೆ ನಿಮಗೆ ಇಡೀ ವಾತಾವರಣವನ್ನು ನೀವು ನೋಡ್ಬೋದು ನೋಡಿ ಅಲ್ಲಿ ಕರೆಂಟ್ ಹೇಳ್ಕೊಂಡಿದ್ದಾರೆ ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ ಅಲ್ಲಿ ಕರೆಂಟ್ ಹೇಳ್ಕೊಂಡಿದ್ದಾರೆ ಅವರು ಈ ಜಾಗ ಯಾರ್ದು ಯಾರು ಇಲ್ಲಿ ಶೆಡ್ ಹಾಕೊಳ್ಳೋಕೆ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ ಇಲ್ಲಿರೋ ಪ್ರತಿ ಆಟೋ ನಂಬರ್ನ ನೀವು ತೋರಿಸ್ಬೇಕು ये कहाँ आया कौन सा कैसा आया पता नहीं आप सब लोग कहाँ का है सभी भारत का है क्या ठीक है इधर बांग्ला वाला है आप लोग कुछ भी नहीं बोला है क्या इधर पुलिस को बोलना है ना पुलिस को हर दिन बोलेगा लेकिन पुलिस तो पैसा लेगा पुलिस खाएगा वो आएगा हाँ बोलेगा क्या चांदा चाहिए हाँ वो चांदा लेके चला जाएगा ಚಂದ लेके चला जाएगा ಪೊಲೀಸ್ನವ್ರು ಬರ್ತಾರೆ ದುಡ್ಡು ತಗೊಂಡು ಹೋಗ್ತಾರೆ सबको इलेक्ट्रिसिटी है ना इलेक्ट्रिसिटी कौन ये करके दिया आप लोगों को ये जो
वो मीटर है क्या? नहीं नहीं इधर मीटर मेरे को सच चाहिए, झूठ नहीं चाहिए। मीटर नहीं है। मीटर नहीं है, ये इलेक्ट्रिक बिल नहीं पे करता है। हाँ, ये बिल लेता है। हमको मालूम नहीं है ना, हम तो सुबह काम पे जाता आता, ये हमका काम है। ಎಲ್ಲರೂ ನೋಡ್ಕೊಳ್ಳಿ, ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ಈ ಮಾತನ್ನು ಗಂಭೀರವಾಗಿ ತಗೊಳ್ಳಿ. ಇವ್ರ ಹತ್ರ ಆಧಾರ್ ಕಾರ್ಡು ಕೆಲವ್ರ ಹತ್ರ ಇದೆ, ಕೆಲವ್ರ ಹತ್ರ ಇಲ್ಲ. ಯಾಕೆಂದರೆ ಕೆಲವರು ಬೇಗ ಬಂದು ಮಾಡ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ಕೆಲವ್ರ ಹತ್ರ ಇದೆ. ಯಾರ ಹತ್ರ ID ಕಾರ್ಡ್ ಆಧಾರ್ ಕಾರ್ಡ್ ಭಾರತದಿಲ್ವೋ ಅವರು ಬಾಂಗ್ಲಾ ಅಂತ ಹೇಳ್ತಾರೆ, ಯಾರ ಹತ್ರ ಇದೆಯೋ ಅವ್ರು ಭಾರತೀಯರು ಅಂತ ಹೇಳ್ತಾರೆ. ಅಷ್ಟೇ ವ್ಯತ್ಯಾಸ. ಆದರೆ ನಾನು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಇಲ್ಲಿ ಎಲೆಕ್ಟ್ರಿಸಿಟಿ ಸಿಕ್ಕಿದೆ, ಇಲ್ಲಿ ದುಡ್ಡಿಲ್ಲ, ಇವರಿಗೆಲ್ಲ ಯಾರು ಮಾಡಿಕೊಟ್ರು, ಇವರಿಗೆ ಸ್ಥಳಾವಕಾಶ ಯಾಕೆ ಕೊಟ್ಟರು, ಇವರು ಟ್ಯಾಕ್ಸ್ ಕಟ್ತಾರೆ, ಇವ್ರಿಗೆ ಹೆಂಗೆ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಸ್ನೇಹಿತರೆ, ನಾವು ದೇವಸ್ಥಾನಕ್ಕೆ ಎಲೆಕ್ಟ್ರಿಸಿಟಿ ಕೇಳಿದ್ರೆ ಕೊಡಲ್ಲ ಅಂದರು, ಆದರೆ ಇಲ್ಲಿ ಅನಧಿಕೃತವಾಗಿ ಎಲ್ಲರ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಇದೆ. ಬೆಸ್ಕಾಂ ಅವರು ಆನ್ಸರ್ ಮಾಡಬೇಕು ಇಲ್ಲಿ ಹೆಂಗೆ ಎಲೆಕ್ಟ್ರಿಸಿಟಿ ಬಂತು ಅಂತ. ಮತ್ತು BBMP ಅವರು ಆನ್ಸರ್ ಮಾಡಬೇಕು, ಇಲ್ಲಿ ಗುಡಿಸ್ಲು ಹಾಕೊಂಡಿದ್ದಾರೆ, ಇವರಿಗೆ ನೀರಿನ ವ್ಯವಸ್ಥೆ ಏನು. ಅಧಿಕೃತವಾಗಿದ್ದರೆ ಎಲ್ಲ ವ್ಯವಸ್ಥೆ ಕೊಡಿ. ಫುಡ್ ಆ್ಯಂಡ್ ಸೇಫ್ಟಿ ಇನ್ಸ್ಪೆಕ್ಟರ್ ನೋಡಿ ಇಲ್ಲಿ ಇರ್ಬೋದಾ ಇವ್ರುಗಳು? ಇವ್ರು ಮನುಷ್ಯರಲ್ವಾ? ಇವರೆಲ್ಲ ಇರ್ಬೋದಾ? ಒಂದು ಆಥರೈಸ್ಡ್ ಆಗಿ ಇಟ್ಕೊಳ್ಳಿ, ಇಲ್ವಾ ಕಳಿಸಿ ಆಚೆಗೆ. ಬಾಂಗ್ಲಾ ಸೆ ಭಾರತ ಆಕೆ ಕಿತ್ನಾ ಸಾಲ್ ಹುವಾ? 2 साल 2 साल हुआ। ಯಾರು ಇಲ್ಲ. बांग्ला से आके 2 साल हुआ, बांग्ला से आके 2 साल हुआ। आइए भाई, बहन आ गई, ಕೆಳಗಡೆ बहन आ गई ಕೆಳಗಡೆ ನಾನು ಓಡಿಸ್ತೀನಿ. ಸರ್ ಒಂದು ನಿಮಿಷ ಸರ್, ನಾವೇನಾರು ಏನಾರು ಜಗಳ ಮಾಡ್ತಿದ್ವಾ? ಪ್ರೀತಿಯಿಂದ ಮಾತಾಡ್ತಿದ್ವಿ. ನಾನು आप बांग्ला से आके कितना साल हुआ? 2 साल। आप आइए जी, बहन जी, आप बांग्ला से आके कितना साल हुआ? वो मेरा मम्मी के साथ। ಅಣ್ಣ ಬನ್ನಿ ಬನ್ನಿ ಅಣ್ಣ ಈಗ ಇರಿ ಸರ್, ಒಂದು ನಿಮಿಷ ಇರಿ ಸರ್ ಹಂಗೆ. ಅಣ್ಣ ನೋಡಿ ನೋಡಿ ಅಣ್ಣ ಹೇಳಿ, ಅದು ಲೈವಲ್ಲಿ ಇದೆ ಅಣ್ಣ, ಅದು ಲೈವಲ್ಲಿ ಇದೆ. ನೀವೇ ಹೇಳಿದ್ರಿ ಬಾಂಗ್ಲಾ ಇಲ್ದೆ ಯಾರನ್ನಾರು ಕಳಿಸ್ತೀವಿ ಅಂತ. ಇವ್ರನ್ನ ಕಳಿಸ್ಕೊಡಿ ಅಣ್ಣ. ಇದು ನಮ್ದಲ್ಲ ಜಾಗ ಇದು. ಇವ್ರನ್ನ ಕಳಿಸ್ಕೊಡಿ ಅಣ್ಣ. ಇದು ನಮ್ದಲ್ಲ ಜಾಗ ಇದು. ಮತ್ತೆ ಬಂದು ಕೇಳಿದ್ರಲ್ಲ ಅಣ್ಣ ಈಗ ಅಲ್ಲ, ಕೇಳ್ತಿರೋದು ಏನಕ್ಕೆ ಬಂದಿದ್ದೀರಾ ಅಂತ ನಿಮ್ಮ ಹೆಸರು ಅಣ್ಣ? ಕೇಳ್ತಿದ್ದೀನಿ. ನಿಮ್ಮ ಹೆಸರು ಆಯ್ತು ಬಿಡಿ ಅಣ್ಣ, ಓಕೆ ಓಕೆ, ತೊಂದರೆ ಇಲ್ಲ. ಆದರೆ ಏನಾಗುತ್ತೆ ಗೊತ್ತಾ, ದೇಶದ ಭದ್ರತೆ ದೃಷ್ಟಿ ಅಲ್ವಾ ಇದು. ಅಣ್ಣ, ನನಗೂ ದೇಶದ ಭದ್ರತೆ ದೃಷ್ಟಿಯಲ್ಲಿ ನನಗೂ ಕಾಳಜಿ ಇದೆ, ಹಾಂ ಆಯ್ತಾ? ಈ ಜಾಗ ಯಾರ್ದಣ್ಣ ಹೋಗ್ಲಿ? ಈ ಜಾಗ ಯಾರ್ದು? ಬರ್ತಾ ಇದ್ದಾರೆ, ಅವರು ಬರ್ತಾ ಇದ್ದಾರೆ, ಬರ್ತಾರೆ. ಈಗ ಇವರು ಇಷ್ಟು ಜನ ಪೂರ್ತಿ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ, ಎಲ್ಲದು ರೆಕಾರ್ಡ್ ಇದೆ, ಅದು ಇದು ಮಾಡಿದ್ದಾರೆ. ಇವರಷ್ಟು ಜನ ಬಾಂಗ್ಲಾದಿಂದ ಬಂದಿದ್ದಾರೆ. ದಯವಿಟ್ಟು ಇವ್ರ ಅಂಗಡಿ ಇಟ್ಕೊಂಡಿದ್ದ ಅಜ್ಜ ಅವರು ಎಷ್ಟು ಜನ ಇದ್ದಾರೆ ಸರ್? 3 ಜನ ಇದ್ದಾರೆ. 3 ಜನ. ಅಲ್ಲೊಂದು 4-5 ಜನ ಇದ್ದಾರೆ. ಓಕೆ, ಅವ್ರನ್ನ ದಯವಿಟ್ಟು ಕಳಿಸ್ಕೊಡಿ ಅಣ್ಣ. ದಯವಿಟ್ಟು. ನಾನು ಒಂದು ಹೇಳ್ತೀನಿ, ಇದನ್ನು ನಾನು ದೇಶದ ಹಿತದೃಷ್ಟಿಯಿಂದ ನಾನು ಒಂದು ಮಾತು ಹೇಳ್ತಿದ್ದೀನಿ. ನಾವು ಬಾಂಗ್ಲಾದೇಶವನ್ನು ಕಳಿಸಿದ್ದೀವಿ. ಓಕೆ, ಯಾರೋ ಒಂದು 2-3 ಇರಬಹುದು, ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಇರಬಹುದು. ಇದ್ರೂ ನಾನು ಕಳಿಸ್ಕೊಡೋ ಜವಾಬ್ದಾರಿ ನಂದು, ನಾನು ಕಳಿಸ್ಕೊಡ್ತೀನಿ. ಇದಂತೂ ನಿಜ. ಈ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಏನೋ ಗೊತ್ತಿಲ್ಲ. ಓನಾಗಿ ಹೇಳ್ತಾ ಇದ್ದಾರೆ 500 ಜನ ಬಾಂಗ್ಲಾದೇಶ ಇದಾರಂತೆ. बोलो कितना लोग बांग्लादेश से इधर एरिया में 500 जैसा ನೋಡಿ 500 ಜನ ಇದಾರಂತೆ. 200 जैसा चला गया, अभी भी है, वो भाग गया, वो भी जाएगा गांव में। कहाँ का है? मैं बांग्लादेश का ही है, लेकिन मेरा नाम पे केस है, इसलिए मैं नहीं जा सकता है। मैं जेल में था 2 साल में, झूठ नहीं बोल रहा है। ಮಿನಿ ಬಾಂಗ್ಲಾದೇಶ ಆಗಿದೆ 500 ಜನ ಅಂತ. ಎಷ್ಟು ಸ್ಟೇಟ್ ಒಳಗಡೆ ಹೋದ್ರೆ ಶಾಕ್ ಆಗಬೇಕು ಅಂತ ನ್ಯೂಸ್ ಇದೆ ಇದು ಒಳಗಡೆ ಎಲ್ಲ. ಏನ್ ಮಾಡ್ತಾ ಇದೀರಿ ಅಕ್ಕಪಕ್ಕ ಇರೋರೆಲ್ಲ? ಯಾರಿದು ಲ್ಯಾಂಡ್ ಓನರು? ಬರೀ ದುಡ್ಡು ತೊಗೊಂಡು ತಿನ್ನೋಕೆ ಕುತ್ಕೊಳ್ಳೋದಾಗಲ್ಲ. बांग्ला से भारत आके कितना साल हुआ? 15 साल 20 साल पहले आया। इधर का ID कार्ड बनाया क्या? कुछ नहीं बनाया उन्होंने। गांव जाएगा, उसके पास पैसा थोड़ा कम है, थोड़ा टाइम देगा तो ये भी गांव चला जाएगा, यही बोल रहा है। हम लोग को थोड़ा अरेस्ट मत कीजिए, और गवर्नमेंट हम लोग को थोड़ा हेल्प करेगा तो हम लोग गांव चला जाएगा, यही बोलो। बांग्ला से भारत को आके कितना साल हुआ? 6 साल में 6 साल हुआ। इलीगल सिलेंडर ಮಟನ್ ಚಿಕನ್ ಎಲ್ಲ ಇದೆ, ಬನ್ನಿ ಇಲ್ಲಿ ಒಂದು ನಿಮಿಷ. गाय का 3 kg है ना, गाय का। गाय का दिखा है भैया, थोड़ा निकाल के दिखा भाई, देखो। नहीं, हम लोग टेस्ट नहीं करना, हम लोग आज सोमवार है ना, टेस्ट नहीं करना। खोल गाय क्या? खोल 1 मिनट खोल। किसका मटन? गाय का 15 का। ಓ ಗುಬ್ರಿ 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 ಅಂದ್ರೆ ಅದೇ ನಾ ಪೇಟ ಜಿಬ್ರೆ ಜಿಬ್ರೆ है ಇದು ಬೋಟಿ ಬೋಟಿ ಅದು ಫಿಶ್, ಮಸ್ತಿ ಮಸ್ತಿ ಅದು ಫಿಶ್ ಬಿಡು. किस से ये बकरी क्या? बकरी का ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ತಾಯಣ್ಣ ನಂಗೆ ಒಂಚೂರು ಬೇಜಾರಿಲ್ಲ, ಕೋಪನೂ ಇಲ್ಲ.
ನಾವೇ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ. ಮನೆ ಓನರ್ ಯಾರಿದ್ದಾರೆ, ಈಗ ಜಾಗದ ಓನರ್ ಯಾರಿದ್ದಾರೆ, ಅವರು ಬಾಂಗ್ಲಾದವ್ರು ಓಡ್ಕೊಂಡು ಹೋಗಿದ್ದಾರೆ. ದಯವಿಟ್ಟು ಅವ್ರನ್ನ ಕರ್ಕೊಂಡ್ಬಂದು ಸ್ಟೇಷನಿಗೆ ಒಪ್ಪಿಸಿ. ಇಲ್ಲ ಅಂತಂದ್ರೆ ನಾಳೆ ನಾವು 1000 ಜನ ಆದ್ರೂ ಬರ್ತೀವಿ, ಇಲ್ಲಿ ಹೋರಾಟ ಕುತ್ಕೊಂತೀವಿ, ಪ್ರತಿಭಟನೆ ಕುತ್ಕೊಂತೀವಿ. ಇನ್ನೇನ್ ಮಾಡೋಣಪ್ಪ, ಬಂದ ತಕ್ಷಣ ಓಡ್ರಿ ಅಂತ ಹೇಳ್ಕೊಟ್ರೆ ಸರಿನಾ ಅದು ಹೋಗ್ಲಿ. ಆತನನ್ನು ಸಹ ಪೊಲೀಸರು ಈಗ ತಮ್ಮ ವಶಕ್ಕೆ ಪಡಿತಿದ್ದಾರೆ. ಹೊಯ್ಸಳದಲ್ಲಿ ಬಂದು ಅವರನ್ನ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಿದ್ದಾರೆ. आपका नाम क्या है? जहांगीर. आपका ये आधार कार्ड है ना, ये कितना पैसा लेके बना के दिया? 3000 रुपये लेके जाए ना. 3000 रुपीस को इधर आधार कार्ड बना के दिया. ये कर्नाटक का आधार कार्ड है. आप कहाँ का है, कौन सा देश है? ढाका. हाँ, ढाका मतलब देश कौन सा है? बांग्लादेश. ಬಾಂಗ್ಲಾದೇಶದವರು, ಢಾಕಾದವರು ಅವರೇ ಹೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲ, ಇದು ನನ್ನ ಕೊನೆಯ ವಿಡಿಯೋ ಆಗಬಹುದು. ಕರ್ನಾಟಕ ಕಾಂಗ್ರೆಸ್ का पूरा ಥ್ರೆಟ್ है मेरे को. ನಾನು ಕನ್ನಡದವರಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಾಳೆ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಈ ಕರ್ನಾಟಕ ಸರ್ಕಾರ ನನ್ನನ್ನು ಜೈಲಿಗೆ ಬೇಕಾದ್ರೂ ಹಾಕ್ಬೋದು, ಅಥವಾ ಬೇರೆ ಹೊರಗಿನವರು ನನಗೆ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಈ ರೀತಿ ಶೆಡ್ಗಳನ್ನು ಹಾಕ್ಕೊಟ್ಟು ಇಲ್ಲಿಗೆಲ್ಲ ಕರೆಂಟ್ ಕೊಡ್ತಾರೆ, ಇಲ್ಲಿಗೆಲ್ಲ ವಾಟರ್ ಕೊಡ್ತಾರೆ. BBMP ಯಾರು ಏನು ಮಾಡಲ್ಲ, ಬೆಸ್ಕಾಂ ಯಾರು ಏನು ಮಾಡಲ್ಲ. 3000 ಕೊಟ್ಟು ಆಧಾರ್ ಕಾರ್ಡ್ ಮಾಡಿಕೊಡ್ತಾರೆ. ನನ್ನ ಕರ್ನಾಟಕ ಎಲ್ಲಿಗೆ ಬಂತು, ನನ್ನ ಬೆಂಗಳೂರು ಎಲ್ಲಿಗೆ ಬಂತು? ಏನಾಗುತ್ತೆ ನನ್ನ ಬೆಂಗಳೂರು ಹಿಂಗಾದ್ರೆ? आपको कितना बच्चा है? 2 बच्चा है. इधर ही है. बच्चा को कितना साल है? बस 12 10. 10 ವರ್ಷ ಮತ್ತು 12 ವರ್ಷದ ಮಕ್ಕಳಿದ್ದಾರೆ. गांव में 2 है. कौन सा गांव में? हाँ, बांग्लादेश में कितना बच्चा है? 2 बच्चे बेटा है. 2 बेटा है. ಬಾಂಗ್ಲಾದೇಶದಲ್ಲಿ 2 ಮಕ್ಕಳಿದ್ದಾರೆ, ಬೆಂಗಳೂರಿನಲ್ಲಿ 2 ಮಕ್ಕಳಿದ್ದಾರೆ. ಬೆಂಗಳೂರಿನವರೇ, ನಿಮ್ಮ ತೆರಿಗೆ ಹಣ. ನನ್ನ ಮಾತನ್ನ ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಹೌದು, ಈಗ ನಮ್ಮ ಮೇಲೆ ಎಲ್ಲ ರೀತಿಯ ಆರೋಪವನ್ನು ಮಾಡಲಾಗುತ್ತೆ. ಆದರೆ ಸತ್ಯ ಏನು ಸುಳ್ಳೇನು ಅನ್ನೋದು ನಿಮಗೆ ಗೊತ್ತಿದೆ.